ನಮಸ್ಕಾರ ರೀ ಎಲ್ಲರಿಗೂ. ನಾ ಈಗ ತಿಪ್ಪಿಕಾಯಿ ಪಲ್ಯ ಮಾಡಾಕತ್ತೀನಿ. ಇದೇ ಬಾಣಲಿ ಒಳಗೆ ಈಗ ಒಂದು 4 ತಿಪ್ಪಿಕಾಯಿ ತೊಗೊಂಡು ಕಟ್ ಮಾಡಿ ಹುರಿದು ತೊಗೊಂಡೇನಿ ರೀ. ನಾ ಈಗ ಈಗ ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕುನ್ರಿ. ಅದು ಎಣ್ಣೆ ಕಾಯ್ಬೇಕು ರೀ. ಈಗ ನೋಡಿರಿ, ನಮ್ಮ ವಿಡಿಯೋ ಮಾಡಿದ್ದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡಿರಿ, ಬೆಲ್ ಐಕನ್ನು ಒತ್ತಿರಿ, ಶೇರ್ ಮಾಡಿರಿ. ಈಗ ಅದಕ್ಕೊಂದು ಅರ್ಧ ಸ್ಪೂನ ಸಾಸಿವೆ ರೀ, ಒಂದು ಅರ್ಧ ಸ್ಪೂನ ಜೀರಿಗೆ, ಒಂದು ಉಳ್ಳಿಗಡ್ಡಿ ಕಟ್ ಮಾಡ್ಕೊಂಡೇವೆ ಅದನ್ನು ರೀ. ಸ್ವಲ್ಪ ಫ್ರೈ ಆಗ್ಬೇಕು ರೀ ಅದು. ಈಗ ಆದಮೇಲೆ ಅದಕ್ಕೆ ಒಂದು ಟೊಮಾಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ, ಅದನ್ನು ಹಾಕ್ತೀನಿ. ಅದನ್ನೂ ಸ್ವಲ್ಪ ಫ್ರೈ ಆಗ್ಬೇಕು ರೀ, ಇನ್ನೊಂದು 2 ಮಿಕ್ಸ್ ಆಗಿ. ಈಗ ಅದಕ್ಕೆ ಕೊತ್ತಂಬರಿ ಹಾಕುನ್ರಿ, ಒಂದಿಟ್ಟು ಕರಿಬೇವು ಹಾಕುನ್ರಿ. ಈಗ ಅದು ಹಾಗೆ ಬಾಡಿಸ್ಕೋತ ಇರ್ಬೇಕು ರೀ, ಅದನ್ನು ಮೆತ್ತಗಾಗುತ್ತಾನ. ಒಂದು 1.5 ಚಮಚೆ ಖಾರ ಹಾಕುನ್ರಿ. ಅದು ನಾವು ಎಷ್ಟು ತೊಗೊಂಡಿರ್ತೇವೆ ಪಲ್ಯ ನೋಡಿ ಅದಕ್ಕೆ ತಕ್ಕಂಗೆ ಖಾರ ಹಾಕಿರಿ. ಮತ್ತು ಅದಕ್ಕೆ ತಕ್ಕಂಗೆ ನಾವು 1.5 ಚಮಚೆ ಉಪ್ಪು ಹಾಕಕತ್ತೇನೆ ರೀ. ನೀವು ಎಷ್ಟು ತೊಗೊಂಡಿರ್ತೀರಿ ಅದ್ರ ಮೇಲೆ ನೋಡಿ ನೀವು ರುಚಿಗೆ ತಕ್ಕಷ್ಟು ಹಾಕಿರಿ ಉಪ್ಪು. ಅದಕ್ಕೂ ಒಂದು ಅರ್ಧ ಸ್ಪೂನ ಅರಿಶಿನ ಪುಡಿ ರೀ. ಈಗೆಲ್ಲ ಮತ್ತೆ ಎಲ್ಲ ಕೂಡಿ ಮತ್ತೆ ಬಾಡಿಸ್ಕೊಂಡ್ರಿ ಎಲ್ಲ ಅದನ್ನು. ಈಗ ಅದು ತಿಪ್ಪಿಕಾಯಿ ಹೆಚ್ಚಿಟ್ಟು ಹುರ್ಕೊಂಡಿದ್ದೇವಲ್ರಿ, ಅದನ್ನು ಈಗ ಅದ್ರಾಗ ಮಿಕ್ಸ್ ಮಾಡೋಣ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನು. ಈಗ ಒಂದು ಸ್ವಲ್ಪ ಶೇಂಗಾ ಅರೆದು ಇಟ್ಕೊಂಡಿದ್ದೇವೆ, ಅದನ್ನು ಹಾಕ್ತೀನಿ. ಶೇಂಗಾ ಹಾಕಿದ್ರೆ ಮತ್ತೊಂದು ಟೇಸ್ಟ್ ಆಗಿರ್ತದೆ ಪಲ್ಯ. ಈಗ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡ್ರಿ ಕುದಿಯಾಕ. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡೋಣ್ರಿ. ಸ್ವಲ್ಪ ಒಂದು 5 ನಿಮಿಷ ಕುದಿತಂದ್ರೆ ಪಲ್ಯ ಟೇಸ್ಟ್ ಆಗ್ತದೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲ ಜೊತೆನೂ ಟೇಸ್ಟ್ ಮಸ್ತಾಗಿರ್ತದೆ. ಮಾಡಿರಿ ನೀವು.